ನಮಸ್ಕಾರ ಸ್ನೇಹಿತರೆ, ಯಶ್ ಫ್ಯಾನ್ಸ್ಗಳಿಗೆ ಶಾಕಿಂಗ್ ಆ್ಯಂಡ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ಬರ್ತಾ ಇದೆ ಅಂತ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಈಗ ಒಂದು ದೊಡ್ಡ ಅಪ್ಡೇಟ್ ಸಿಕ್ಕಿದೆ. ಹೌದು, ನೀವು ಕೇಳ್ತಾ ಇರೋದು ಅಕ್ಷರಶಃ ನಿಜ. ಟಾಕ್ಸಿಕ್ ಸಿನಿಮಾ ಈಗ ಪೋಸ್ಟ್ಪೋನ್ ಆಗಿದೆ. ಸ್ವಂತ ಯಶ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಬಗ್ಗೆ ಅಫಿಷಿಯಲ್ ಆಗಿ ಪೋಸ್ಟ್ ಹಾಕಿದ್ದಾರೆ. ಹಾಗಾದರೆ ಹೊಸ ರಿಲೀಸ್ ಡೇಟ್ ಯಾವಾಗ, ಯಾಕೆ ಈ ದಿಢೀರ್ ನಿರ್ಧಾರ ತಗೊಂಡ್ರು, ದುರಂಧರ್ ಸಿನಿಮಾಗೆ ಏನಾದರೂ ಹೆದರ್ಕೊಂಡ್ರಾ, ಇದರ ಹಿಂದಿರುವ ಆ ದೊಡ್ಡ ಕಾರಣ ಏನು, ಎಲ್ಲದನ್ನು ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ರಿಗೂ ಸ್ವಾಗತ, ನಾನು ನಿಮ್ಮ ಜಿಕೆ. ನೀವು ನೋಡ್ತಾ ಇದ್ದೀರಾ ಸಿನಿ ಎಕ್ಸ್ಪ್ಲೋರರ್ ಕನ್ನಡ. ಸ್ನೇಹಿತರೆ, ಕೇವಲ ಸ್ವಲ್ಪ ಹೊತ್ತಿನ ಮುಂಚೆ ಯಶ್ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. KVN ಪ್ರೊಡಕ್ಷನ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ನಿರ್ಮಿಸುತ್ತಿರುವ ಟಾಕ್ಸಿಕ್ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ ಸಿನಿಮಾ ಗ್ಲೋಬಲ್ ಆಡಿಯನ್ಸ್ಗಳಿಗಾಗಿ ಮಾಡಿರುವಂಥದ್ದು. ವರ್ಷಗಳ ಕಠಿಣ ಶ್ರಮದ ನಂತರ ಮಾರ್ಚ್ 19ಕ್ಕೆ ರಿಲೀಸ್ ಮಾಡಬೇಕು ಅನ್ನೋದು ಚಿತ್ರತಂಡದ ಪ್ಲ್ಯಾನ್ ಆಗಿತ್ತು. ಆದರೆ ಈಗ ಪ್ಲ್ಯಾನ್ ಚೇಂಜ್ ಆಗಿದೆ. ಹೊಸ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಅದೇ ಜೂನ್ 4, 2026. ಹೌದು, ಇನ್ನೂ 3 ತಿಂಗಳು ನಾವು ಎಕ್ಸ್ಟ್ರಾ ಕಾಯಬೇಕಾಗುತ್ತೆ. ಸ್ನೇಹಿತರೆ, ಈಗ ಅತಿ ದೊಡ್ಡ ಪ್ರಶ್ನೆ ಅಂದರೆ ಯಾಕೆ ಸಿನಿಮಾ ಪೋಸ್ಟ್ಪೋನ್ ಆಯಿತು? ದುರಂಧರ್ ಸಿನಿಮಾಗೆ ಏನಾದರೂ ಹೆದರ್ಕೊಳ್ತಾ? ಇಲ್ಲ, ಆ ಥರ ಏನಿಲ್ಲ. ಯಶ್ ಅವರು ತಮ್ಮ ಪೋಸ್ಟ್ನಲ್ಲಿ ಒಂದು ಲೈನನ್ನು ಮೆನ್ಷನ್ ಮಾಡಿದ್ದಾರೆ. ಕರೆಂಟ್ ಅನ್ಸರ್ಟನಿಟಿ ಎಸ್ಪೆಷಲಿ ಇನ್ ದ ಮಿಡ್ಲ್ ಈಸ್ಟ್. ಅಂದರೆ ಮಿಡ್ಲ್ ಈಸ್ಟ್ನಲ್ಲಿ ನಡೀತಾ ಇರೋ ಯುದ್ಧದ ವಾತಾವರಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್ ಮತ್ತು ಅಮೆರಿಕದ ನಡುವೆ ದೊಡ್ಡ ಮಟ್ಟದ ಯುದ್ಧ ಆಗ್ತಾ ಇದೆ. ನೀವು ಕೇಳಬಹುದು, ಬಾಸ್, ಅಮೆರಿಕ ಇರಾನ್ ಯುದ್ಧಕ್ಕೂ ನಮ್ಮ ಯಶ್ ಸಿನಿಮಾಗೂ ಏನು ಸಂಬಂಧ ಅಂತ. ಸಂಬಂಧ ಇದೆ ಸ್ನೇಹಿತರೆ. ಟಾಕ್ಸಿಕ್ ಬರೀ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಇದು ಫ್ಯಾನ್ ವರ್ಲ್ಡ್ ಸಿನಿಮಾ. ದುಬೈ, ಸೌದಿ ಅರೇಬಿಯಾ, UAE, ಕುವೈಟ್ ಸೇರಿದಂತೆ ಇಡೀ ಮಿಡ್ಲ್ ಈಸ್ಟು ಭಾರತೀಯ ಸಿನಿಮಾಗಳಿಗೆ ಅತಿ ದೊಡ್ಡ ಮಾರ್ಕೆಟ್ಟು. ಅಲ್ಲಿ ಕೋಟಿ ಹಣ ಕಲೆಕ್ಷನ್ ಆಗುತ್ತೆ. ಯುದ್ಧದ ವಾತಾವರಣವಿದ್ದಾಗ ವಿಮಾನಯಾನ, ಡಿಸ್ಟ್ರಿಬ್ಯೂಷನ್ ಮತ್ತು ಥಿಯೇಟ್ರಿಕ್ ರಿಲೀಸ್ಗಳಿಗೆ ತುಂಬಾ ಅಡ್ಡಿಯಾಗುತ್ತೆ. ಅಲ್ಲದೆ ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಜನರು ಮನೆ ಬಿಟ್ಟು ಹೊರಗಡೆನೇ ಬರ್ತಾ ಇಲ್ಲ. ಅಲ್ಲದೆ ಎಲ್ಲರ ಅಟೆನ್ಷನ್ ಇವಾಗ ಯುದ್ಧದ ಮೇಲೆ ಇದೆ. ಇದೇ ಒಂದು ಮೇನ್ ರೀಸನ್ನಿಂದ ಸಿನಿಮಾ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬೋದು. ಗ್ಲೋಬಲ್ ಸ್ಟ್ರಾಟಜಿ ಮತ್ತು ಬಾಕ್ಸ್ ಆಫೀಸ್ ಇಂಪ್ಯಾಕ್ಟ್, ಗ್ಲೋಬಲ್ ಲೆವೆಲ್ನಲ್ಲಿ ಎಲ್ಲ ಕಡೆ ಒಂದೇ ದಿನ ಅದ್ದೂರಿಯಾಗಿ ರಿಲೀಸ್ ಆಗಬೇಕು ಅನ್ನೋದು ಟಾಕ್ಸಿಕ್ ಟೀಮ್ನ ಕನಸು. ಒಂದೆರಡು ದೇಶಗಳಲ್ಲಿ ರಿಲೀಸ್ ಆಗದೇ ಇದ್ದರೆ ಸಿನಿಮಾ ಕಲೆಕ್ಷನ್ ಮತ್ತು ರೀಚ್ ಮೇಲೆ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ. ಅದಕ್ಕಾಗಿ ಪ್ರೇಕ್ಷಕರ ಮತ್ತು ಪಾರ್ಟ್ನರ್ಸ್ಗಳ ಹಿತದೃಷ್ಟಿಯಿಂದ ತುಂಬಾ ಯೋಚಿಸಿ ಈ ಕಠಿಣ ನಿರ್ಧಾರ ತಗೊಂಡಿದ್ದಾರೆ. ನಮಗೆ ನಿಮ್ಮ ಸಪೋರ್ಟ್ ಮತ್ತು ಪ್ರೀತಿ ಹೀಗೆ ಇರಲಿ. ಜೂನ್ 4ಕ್ಕೆ ಸಿಗೋಣ ಅಂತ ಯಶ್ ಅವರು ತಮ್ಮ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ. ನಿಜ ಫ್ರೆಂಡ್ಸ್, ಮಾರ್ಚ್ನಲ್ಲಿ ರಾಖಿ ಬಾಯ್ನ ದರ್ಶನ ಆಗಲ್ಲ ಅನ್ನೋದು ಬೇಸರದ ಸಂಗತಿನೇ. ಆದರೆ ಸಿನಿಮಾ ಇಡೀ ಪ್ರಪಂಚನ ಗೆಲ್ಲಬೇಕು ಅಂದರೆ ಇಂಥ ನಿರ್ಧಾರಗಳು ಅನಿವಾರ್ಯವಾಗುತ್ತವೆ. ಜೂನ್ 4, 2026ಕ್ಕೆ ಪ್ರಪಂಚಾದ್ಯಂತ ಟಾಕ್ಸಿಕ್ ಹವಾ ಶುರುವಾಗಲಿದೆ. ಸೊ ಈ ದಿಢೀರ್ ಪೋಸ್ಟ್ಪೋನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಬ್ರೇಕಿಂಗ್ ಅಪ್ಡೇಟ್ ಇಷ್ಟ ಆಗಿದ್ರೆ ಲೈಕು, ಶೇರು ಮಾಡಿ. ಹಾಗೆ ಇದೇ ಥರದ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬೈ ಬಾಯ್.